ನಮಸ್ಕಾರ. ನಮಸ್ಕಾರ. ತಾವು MD ಅವರಲ್ಲ? ನೋನು, ನಾನು ಅವ್ರ PA. ಅವ್ರಿನ್ನೂ ಬಂದಿಲ್ಲ. ಯಾವ ಅವರೇನಾ? ಹೌದು, ಮಿಸ್ ಆಶಾದೇವಿ ಅಂತ. ಅವರೇ ಈ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾಕೆ, ಅವ್ರು ನಿಮಗ್ ಗೊತ್ತಾ? ಅವ್ರು ಗೊತ್ತು, ಆದ್ರೆ ಅವರೇ MD ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ತಾನೇ ಶಂಕರ್? ನೀವು ಬರ್ತೀರಾ ಅಂತ ಮೋಹನ್ ರಾಯರ್ ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದ್ರು. ಹೌದಾ? ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಭಾವಮ್ಮ ನಮಸ್ಕಾರ. ಇವರೇ ಮಿಸ್ಟರ್ ಶಂಕರ್ ಅಂತ. ಗೊತ್ತಾಯ್ತು. ರಾವಣಿಯಂ ಗಲಾಟೆಯಲ್ಲಿ ಮೋಹನ್ ರಾವ್ ರಕ್ಷಣೆ ಮಾಡಿದ್ದು ನೀವೇ ತಾನೆ? ಹೌದು ಸರ್. ಮೋಹನ್ ರಾವ್ ನಿಮ್ ವಿಷಯ ಹೇಳ್ದ. ಯಂಗ್ಸ್ಟರ್ಸ್ ಹಾಗೆ ಬೋಲ್ಡ್ ಆಗಿರ್ಬೇಕು. ಬಾಸ್ ಹೇಳಿದ್ರು ಇವತ್ತಿಂದ ಇವ್ರು ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಾರೆ ಅಂತ. ಸಂತೋಷ, ತುಂಬಾ ಸಂತೋಷ. ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಬಾಂಬೆ ಮಿಲ್ಸ್ ನಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿದ್ದೆ. ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ಬಾಪ ಶಂಕರು. ಯಾರಮ್ಮ ಇದು? ಗಿರಿಜಾ ಅಂತ. 24 ಗಂಟೆನೂ ನಿನ್ನನ್ನು ಸೇವೆ ಮಾಡಕ್ಕಾಗತ್ತೇನಪ್ಪ. ಅದಕ್ಕೆ ಪಾಪಣ್ಣವರು ಈ ಹುಡುಗಿ ನನ್ನ ನೋಡ್ಕೊಳ್ಳಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರು. ಒಳ್ಳೇದಾಯ್ತು ಬಿಡು. ತುಂಬಾ ಬಡವರಂತೆ, ಅಪ್ಪ ಅಮ್ಮ ಇಲ್ವಂತೆ. ಈಗಿನ ಕಾಲದಲ್ಲಿ ಪಾಪಣ್ಣವರಂತ ಜನ ತುಂಬಾ ಅಪರೂಪ ಅಮ್ಮ. ಹೌದಪ್ಪ. ಅವ್ರು ಯಾವ ಜನ್ಮದಲ್ಲಿ ನನ್ನ ತಮ್ಮ ಆಗಿದ್ರು, ಅಣ್ಣ ಆಗಿದ್ರು, ಅಥವಾ ತಂದೆನೇ ಆಗಿದ್ರು, ನಮ್ಗಳನ್ನ ಕಂಡ್ರೆ ಅವ್ರಿಗೆ ಅದೆಷ್ಟು ಅಭಿಮಾನ. ಹೌದಮ್ಮ. ಅಂದ ಹಾಗೆ ನೀನು ಹೋದ್ ಕೆಲ್ಸ ಏನಾಯ್ತಪ್ಪ? ಕೆಲಸ ಸಿಕ್ತಮ್ಮ. ಹೌದಾ? ಬಾಂಬೆಲಿದ್ನಲ್ಲ, ಅದೇ ಕೆಲಸ, ಅದೇ ಸಂಬಳ. ಇನ್ಮೇಲೆ ಒಂದಷ್ಟು ದುಡ್ಡು ಕೂಡ ನಾವು ಮಿಗಿಸಬಹುದು. ಅಷ್ಟು ಖರ್ಚು ನಮಗೆ ಇನ್ಮೇಲೆ ಇರೋದಿಲ್ಲ. ಅಪ್ಪ, ನನ್ನಪ್ಪ, ಆ ಶ್ರೀಕಂಠೇಶ್ವರ ನಮ್ಮ ಮೇಲೆ ದಯ ಮಾಡದ್ನಪ್ಪ. ಹೌದಮ್ಮ.